ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಕುಜ, ಹಾಗೆ 2ನೇ ರಾಶಿಯಲ್ಲಿ ರವಿ ಬುಧ ಗುರು 2ನೇ ರಾಶಿಯಲ್ಲಿ, ಹಾಗೆ 17ನೇ ತಾರೀಕು ಮತ್ತು 22ನೇ ತಾರೀಕಿನಲ್ಲಿ ಪುನಃ ಮತ್ತೆ ರವಿ ಬುಧ 2 ಗ್ರಹಗಳು ಕೂಡ ತೃತೀಯ ರಾಶಿಗೆ ಸಂಚಾರ ಮಾಡ್ತಾರೆ. ತೃತೀಯ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗೆ ಚತುರ್ಥ ರಾಶಿಯಲ್ಲಿ ಶುಕ್ರ, ಹಾಗೆ ನಿಮ್ಮ ರಾಶಿಯನ್ನು ಭಾಗ್ಯ ರಾಶಿಯಲ್ಲಿ ರಾಹು, ದಶಮ ರಾಶಿಯಲ್ಲಿ ಶನೇಶ್ಚರ, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ನೋಡಿ, ಆಗಸ್ಟ್ ತಿಂಗಳು ಅಂತಂದರೆ ಒಂದು ಆಷಾಢ ಮಾಸದ ಒಂದು ಕೊನೆಯ ಹಂತ. ಆಷಾಢ ಮಾಸದಲ್ಲಿ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ, ಹಾಗೆ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಹಾಗೆ 10ನೇ ತಾರೀಕಿಗೆ ಸೋಮ ಪ್ರದೋಷ, 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ನಾಗರ ಅಮಾವಾಸ್ಯೆ ಅಂಥೇಳಿ ಕರೀತೇವೆ. 13ನೇ ತಾರೀಕು ಅನಂತರದಲ್ಲಿ ಶ್ರಾವಣ ಮಾಸದ ಆರಂಭ. ಹಾಗಾಗಿ 16ನೇ ತಾರೀಕಿಗೆ ನಾಗ ಚತುರ್ಥಿ, 17ಕ್ಕೆ ನಾಗರ ಪಂಚಮಿ. ನೋಡಿ, ಬಹಳ ದೊಡ್ಡದಾದಂಥ ಹಬ್ಬ ನಾಗರ ಪಂಚಮಿ 17ನೇ ತಾರೀಕಿಗೆ. ಇನ್ನು 17ನೇ ತಾರೀಕು ಅದೇ ದಿವಸ ಸಂಕ್ರಾಂತಿಯೂ ಕೂಡ ಇದೆ, ಸಿಂಹ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿಯನ್ನು ಪೂಜೆ ಪುನಸ್ಕಾರ ಮಾಡುವಂಥದ್ದು. 23ನೇ ತಾರೀಕಿಗೆ ಮತ್ತೆ ಏಕಾದಶಿಯೂ ಕೂಡ ಇದೆ. 25ನೇ ತಾರೀಕಿಗೆ ಅಂಗಾರಕ ಜಯಂತಿಯೂ ಕೂಡ ಇದೆ. ನೋಡಿ, ಬಹಳ ಮುಖ್ಯವಾಗಿ ರಾಶಿಯಲ್ಲಿ ಕುಜ ಇದ್ದಾನೆ, ಹಾಗಾಗಿ ಅಂಗಾರಕ ಜಯಂತಿ ದಿವಸ ವಿಶೇಷವಾಗಿ ಪ್ರಾರ್ಥನೆ ನಮಸ್ಕಾರ ಮಾಡಿಕೊಳ್ಳಿ. 26ನೇ ತಾರೀಕಿಗೆ ಋಗ್ವೇದಿಗಳಿಗೆ ಉಪಕರ್ಮ, 28ನೇ ತಾರೀಕಿಗೆ ತೈತ್ತರೀಯ ಯಜುರುಪಕರ್ಮ, ಯಜುರ್ವೇದಿಗಳಿಗೆ 28ನೇ ತಾರೀಕು ಉಪಕರ್ಮ ಇದೆ. ಹಾಗೆ 30ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಹಾಗೆ 31ನೇ ತಾರೀಕು ಸಂಕಷ್ಟರ ಗಣಪತಿಯ ವಿಶೇಷವಾದಂಥ ಪೂಜೆ, ಹೀಗೆಲ್ಲ ಇದೆ. ಇನ್ನು ನಕ್ಷತ್ರಗಳು ಯಾವುದಪ್ಪ ಅಂತಂದರೆ, ಮೃಗಶಿರಾ ನಕ್ಷತ್ರ 3, 4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು, ಏನಾದರೂ ಸ್ವಲ್ಪ ನಕ್ಷತ್ರ ಪರಿಹಾರ ಮಾಡುವ ಮಾತ್ರದಿಂದ ಏನಾದರೂ ದಾರಿ ಆಗತ್ತ, ಅವಕಾಶಗಳಿದೆಯಾ ಎಂಬಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಥವಾ ಇದೇ ಸಂಪೂರ್ಣವಾದಂತಹ ಒಂದು ವ್ಯವಸ್ಥೆ ಹೇಳುವಂಥದ್ದಲ್ಲ. ಆದರೆ ಈ ಒಂದು ಗ್ರಹಸ್ಥಿತಿಯನ್ನು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೇವೆ. ಹಾಗೆ ಕೊನೆಗೆ ವಿಡಿಯೋ ಕೊನೆಯಲ್ಲಿ ಈ ಮಿಥುನ ರಾಶಿಯವರೆಗೂ ಸ್ವಲ್ಪ ಮಹತ್ತರವಾದಂಥ ವಿಷಯವನ್ನು ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ತಿಂಗಳಲ್ಲಿ ಒಂದು 2 ಬಹಳ ಉತ್ತಮವಾದಂಥ ದಿವಸ. ಒಂದು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಾಗಾಗಿ ಏನಾದರೂ ಪ್ಲ್ಯಾನ್ ಮಾಡೋದಿದ್ದರೆ ಅಥವಾ ಹೂಡಿಕೆ ಮಾಡುವಂಥದ್ದಿದ್ದರೆ ಅಥವಾ ಒಳ್ಳೆ ರೀತಿಯಾದಂತಹ ಪೂಜೆ ಪುನಸ್ಕಾರಗಳಿಗೆ ಬಹಳ ಒಳ್ಳೆಯದಾದಂಥದ್ದು. ಹಾಗೆ 28ನೇ ತಾರೀಕು ಶುಕ್ರವಾರ ಇದೆ, ಆ ದಿವಸ ಹುಣ್ಣಿಮೆಯೂ ಕೂಡ ಇದೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಹಾಗಾಗಿ ಆ ದಿವಸವಾದರೂ ಏನಾದರೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ. ಹೀಗೆ ಒಟ್ಟಿನಲ್ಲಿ ಶ್ರಾವಣ ಮಾಸ ಬಂದಿದೆ. ಶ್ರಾವಣ ಮಾಸ ಅಂತಂದರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು, ಈಶ್ವರನನ್ನು, ನಾಗದೇವತೆಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಇದೆ ನಿಮಗೆ. ಆದರೆ ಸ್ವಲ್ಪ ಮನಸ್ಥಿತಿಯ ಒತ್ತಡ, ಮನಸ್ಸಿಗೆ ಯಾಕೋ ಒಂದು ಸಮಾಧಾನ ಇಲ್ಲ. ಹಾಗೆ ಎಲ್ಲ ಒಳ್ಳೆಯದಾಗತ್ತೆ ಅಂದ್ಕೊಳ್ತಾ ಇರ್ತೀರಿ, ಯಾವುದೋ ಒಂದು ಒತ್ತಡ, ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಟೆನ್ಷನ್ನು ಹೀಗೆ ಪುನಃ ಬರ್ತಾ ಇದೆ. ಒಂದಂತಕ್ಕೆ 7.5 ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, ಒಂದಂತಕ್ಕೆ ಯಾವುದೇ ರೀತಿಯಾದಂತಹ ಜಟಿಲವಾದಂಥ ಒಂದು ಗ್ರಹಸ್ಥಿತಿ ಯಾವುದೂ ಇಲ್ಲ ನಿಮಗೆ. ಎಲ್ಲ ಬದಲಾವಣೆಗಳು, ಒಳ್ಳೆ ರೀತಿಯಾದಂಥ ಅವಕಾಶಗಳು. ನಿಮ್ಮ ಮನಸ್ಸನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡ್ರೆ ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುವಂಥ ಹಂತ ಇದೆ. ನೋಡೋಣ ಏನೇನು ಶುಭವಾದಂಥ ಫಲಗಳಾಗಬಹುದು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಮೊದಲನೇದಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಸ್ವಲ್ಪ ಚಲನೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ನೋಡಿ, ರಾಶ್ಯಾಧಿಪತಿ ಬುಧ ಮತ್ತು ಗುರು 2 ಗ್ರಹಗಳು ಕೂಡ ದ್ವಿತೀಯ ರಾಶಿಯಲ್ಲಿದ್ದಾರೆ, ಕುಟುಂಬ ರಾಶಿಯಲ್ಲೇ ಇದ್ದಾರೆ. ಗುರುವು ಕೂಡ ಉಚ್ಚವಾದಂಥ ಒಂದು ಸ್ಥಾನದಲ್ಲಿದ್ದಾನೆ. ಹಾಗಾಗಿ ವಿವಾಹ ಮಾಡಬೇಕು ಅಥವಾ ವಿವಾಹದ ವಿಷಯ ಇದ್ದರೆ ಆ ವಿಷಯಕ್ಕೆ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ. ಈ ತಿಂಗಳಲ್ಲಿ ಏನೋ ಹೊಂದಾಣಿಕೆ ಬರುವಂಥದ್ದು ಅಥವಾ ವಧುವರರು ನೋಡುವಂಥ ಅವಕಾಶಗಳು, ಇದಕ್ಕೆ ಅವಕಾಶಗಳಾಗಬಹುದು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಒಂದನೇದಾಗಿ. ಹಾಗೆ 2ನೇದಾಗಿ ನಿಮಗೆ ಏಕಾದಶಾಧಿಪತಿಯಾದಂಥ ಕುಜನು ರಾಶಿಯಲ್ಲಿ ಕೂತಿದ್ದಾನೆ. ಹಾಗಾಗಿ ಸ್ವಲ್ಪ ಸಾಲಗೀಲ ತೀರಿಸುವಂಥದ್ದು, ಋಣಬಾಧೆ ಕಡಿಮೆ ಮಾಡಿಕೊಡುವಂಥದ್ದು,
ಎಷ್ಟೋ ಸಲ ಪುನಃ ಪುನಃ ಸಾಲ ಹೇಳುವಂಥದ್ದು ತಲೆ ಮೇಲೆ ಬೀಳ್ತಾ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಆ ದೈವಾನುಗ್ರಹ ಇದೆಯಲ್ಲ, ಒಂದು ಕಡೆಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ಬರುವಂಥದ್ದು, ಅಥವಾ ಎಷ್ಟೋ ವರ್ಷದಿಂದ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ನಿಮ್ಮ ಕಡೆಗೆ ಬರುವಂಥದ್ದು, ಹೀಗೆ ಒಂದು ಹಂತಕ್ಕೆ ಋಣ ಕಡಿಮೆ ಆಗುತ್ತೆ. ಋಣ ಅಂತಂದರೆ ಹಣದ ಋಣ ಇರ್ಬೋದು, ಮತ್ತು ಯಾರೋ ಒಬ್ಬರಿಗೆ ಮಾತು ಕೊಟ್ಟಿರ್ತೀರಿ, ಅಥವಾ ಉದಾಹರಣೆಗೆ ದೇವರಿಗೆ ಹರಕೆ ಮಾಡಿರ್ತೀರಿ. ಇವೆಲ್ಲ ಒಂದು ಹಂತಕ್ಕೆ ಯಾವುದೋ ನಮಗೆ ಕಾಡ್ತಾ ತೊಂದರೆಗಳು ಕೂಡ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಅಷ್ಟೆಷ್ಟಾಗಿ ಹಂತವಾಗಿ ಒಂದು ಪರಿಹಾರ ಮಾಡುವಂಥ ಅವಕಾಶಗಳು ಕೂಡ ಸಿಗುತ್ತದೆ. ಹಾಗೆ ಬಹಳ ಮುಖ್ಯವಾಗಿ ರವಿಯು ತೃತೀಯಾಧಿಪತಿ 2ನೇ ರಾಶಿಯಲ್ಲಿ ಕೂತಿದ್ದಾನೆ. ಇದರಿಂದ ಏನಂತಂದರೆ ಗೌರ್ಮೆಂಟಿನ ಅಧಿಕಾರಿಗಳಿಗೆ ಎಲ್ಲೋ ಒಂದು ಲಾಭಾಂಶಗಳು, ಎಲ್ಲೋ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಇನ್ನು ವರಿ ಮಾಡಬೇಡಿ, ಗೌರ್ಮೆಂಟ್ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವ್ರಿಗೆ ಬಹಳ ಉತ್ತಮವಾದಂಥ ಅವಕಾಶಗಳು, ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ಒಳ್ಳೆಯ ರೀತಿಯಾದಂತಹ ಪ್ರಯತ್ನಗಳನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಪ್ರಯಾಣ ಆಗಬಹುದು, ಆ ಕಡೆಗೆ ಓಡಾಡುವಂಥದ್ದು, ದೇವತಾ ದರ್ಶನಕ್ಕೆ ಪ್ರಯತ್ನ ಮಾಡುವಂಥದ್ದು, ಅಥವಾ ದೊಡ್ಡದಾದಂತಹ ದೇವತಾ ದರ್ಶನವನ್ನು ಮಾಡುವಂಥದ್ದು. ಹಾಗಾಗಿ ಒಳ್ಳೆ ರೀತಿಯಾದಂಥ ಪ್ರಯಾಣಗಳು, ಅವಕಾಶಗಳು ಬಹಳ ಮುಖ್ಯವಾಗಿ ಬರುತ್ತೆ. ಮತ್ತು ಉದ್ಯೋಗ ಯಾರು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರೋ ಅಂಥವರಿಗೆ ನೋಡಿ, ಶುಕ್ರನು ದಶಮಕ್ಕೆ ದೃಷ್ಟಿ. ಹಾಗಾಗಿ ಇದು ಬಹಳ ಉತ್ತಮವಾದಂಥದ್ದು. ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಎಲ್ಲೋ ಒಂದು ಕಡೆ ಉದ್ಯೋಗ ಸಿಗಬೇಕು, ಅಥವಾ ಉದ್ಯೋಗದಲ್ಲಿ ಲಾಭದಾಯಕವಾಗಬೇಕು, ಅಥವಾ ಇದು ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಮಾಡಬೇಕು ಅಂತಂದರೆ ಉದ್ಯೋಗಗಳಿಗೆ ಬಹಳ ಉತ್ತಮವಾದಂತಹ ವಾತಾವರಣಗಳು ಕೂಡ ಇದ್ದಾವೆ. ಕೆಲಸ ಸಿಗುತ್ತದೆ ಎಂಬುದನ್ನು ಕೂಡ ಹೇಳಬಹುದು. ಮತ್ತು ವಸ್ತ್ರ ಆಭರಣಗಳನ್ನು ವ್ಯವಹಾರ ಮಾಡೋವರಿಗೆ ಎಲ್ಲ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳು ಕೂಡ ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ತೃತೀಯ ರಾಶಿಯ ಕೇತುವಿಂದ ಬಹಳ ಮುಖ್ಯವಾಗಿ ನಾವು ಚಿಂತನೆ ಮಾಡುವಂಥದ್ದು ಭಾಗ್ಯರಾಶಿಗೆ ದೃಷ್ಟಿ. ಸ್ವಲ್ಪ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ತಂದೆ ತಾಯಿಯವರು ಇರಬಹುದು, ಅಥವಾ ಬೇರೆ ಯಾರಾದರೂ ನಿಮ್ಮ ಹಿರಿಯರು ಅಂಥವ್ರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ನಿಮ್ಮ ವಿಷಯದಲ್ಲೂ ಕೂಡ ಬಾಯಿ ಹೀಟಾಗುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ರಾಶಿಯಲ್ಲಿ ಕುಜ ಇದ್ದಾನೆ ನೋಡಿ, ಹಾಗಾಗಿ ತುಂಬ ಹೀಟಾಗುವಂಥದ್ದು, ಉದುರುವಂತಹದ್ದು, ಅಥವಾ ಹೊಟ್ಟೆಯಲ್ಲಿ ಏನೋ ಕರಳಲು ತೊಂದರೆ ಆಗುವಂಥದ್ದು, ಹೀಗೆಲ್ಲ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಹುಷಾರಿ ವಹಿಸ್ಕೊಳ್ಬೇಕು. ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಸಂತೋಷ, ಎಷ್ಟೊತ್ತಿಗೆ ಯಾವ ಕಾಯಿಲೆ ಯಾವ ಕಿರಿಕಿರಿ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಇನ್ನು ದಶಮದ ಶನೇಶ್ವರನು, ಯಾವುದೋ ಒಂದು ಉದ್ಯೋಗಕ್ಕೆ ಪಟ್ಟು ಹಿಡ್ಕೊಂಡು ಕೂತಿದ್ದೀರಿ, ಆದರೆ ಅದನ್ನು ಸಿಗುವಲ್ಲಿವರೆಗೂ ಕಾಯಬೇಕು. ಕೆಲವೊಂದು ಸಲ ಎಷ್ಟೋ ಸಲ ನಮಗೆ ಬೇರೆ ಉದ್ಯೋಗಕ್ಕೆ ಸಿಕ್ಕಿ ಅಲ್ಲೋಗಿ ಕೆಲಸ ಶುರು ಮಾಡಿದ ತಕ್ಷಣ ಇನ್ನೊಂದು 2-3 ಉದ್ಯೋಗ ಬರುತ್ತೆ. ಹಾಗಾಗಬಾರದು. ಹಾಗಾಗಿ ಸ್ವಲ್ಪ ಕಾದುಕೊಂಡು ತೀರ್ಮಾನ ತೆಗೆದುಕೊಳ್ಳಿ. ಒಂದು ಸಲ ತೀರ್ಮಾನ ತೆಗೆದುಕೊಂಡ್ರೆ ಅದರಿಂದ ಹಿಂದೆ ಬರುವಂಥದ್ದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಉದ್ಯೋಗದ ವಿಷಯದ ತೀರ್ಮಾನ ತೆಗೆದುಕೊಳ್ಳಿ. ಇಲ್ಲ ಇದ್ರೆ ಚೆನ್ನಾಗಿರುತ್ತಾ ಸಂತೋಷ, ಅಥವಾ ಉದ್ಯೋಗ ಸಿಗುವಂಥ ಹಂತವೂ ಕೂಡ ಇದೆ. ಬದಲಾವಣೆ ಮಾಡಬೇಕು ಅಂದರೆ ಅದರ ಬಗ್ಗೆನೂ ಕೂಡ ಪ್ರಯತ್ನ ಮಾಡಿ. ವಿವಾಹ ಅನಂತರದಲ್ಲಿ ಕೆಲವೊಂದಷ್ಟು ಜನಕ್ಕೆ ಸಂತಾನ ಆಗಲಿಲ್ಲ ಅಂತಂದರೆ ಸಂತಾನವನ್ನು ಕೂಡ ಗುರು ಕೊಡಬಹುದು. ಧನಸ್ಥಾನದಲ್ಲಿ ಉಚ್ಚವಾಗಿದ್ದಾನೆ. ಮತ್ತು ಹಣಕಾಸು ಬೇರೆ ಬೇರೆ ಕಡೆ ಹೂಡಿಕೆ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಾದಂಥ ಇನ್ಕಮ್ ಸೋರ್ಸ್ ಬರುವಂಥದ್ದು, ಹಣಕಾಸಿನ ವಿಷಯದಲ್ಲಿ ಬಹಳ ಒಳ್ಳೆಯ ರೀತಿಯಾದಂಥ ಅವಕಾಶಗಳು ಸಿಗುವಂಥದ್ದು ಬಹಳ ಇದೆ ಈ ತಿಂಗಳಲ್ಲಿ. ಹಾಗೆ ಹಣಕಾಸಿಗೆ ಬಹಳ ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ಒಟ್ಟಿನಲ್ಲಿ ಒಂದು ಹಂತದ ಜೀವನದ ಹಣಕಾಸಿನ ದಾರಿಗಳು ಅಥವಾ ಮನಸ್ಥಿತಿಯ ದಾರಿಗಳು ಹೀಗೆಲ್ಲ ನಿಮಗೆ ಸಿಗ್ತಾ ಹೋಗ್ತದೆ ಈ ತಿಂಗಳಲ್ಲಿ. ಇನ್ನೊಂದು 5-6 ವಿಷಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ನೋಡಿ, ಒಂದನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸ್ವಲ್ಪ ಮಟ್ಟಿಗೆ ನೀವು ಏನು ಮನಸ್ಸನ್ನು ಚಿಂತನೆ ಮಾಡ್ತೀರೋ ಹಾಗೆ ನೀವು ಆಗ್ತೀರಿ. ಹಾಗಾಗಿ ಕೆಲವೊಂದು ಸಲ ನನ್ನ ಕೈಲಿ ಆಗಲ್ಲ, ಸಿಗಲ್ಲ ಅಂತ ಎಷ್ಟೋ ಸಲ ಯೋಚನೆ ಮಾಡಿಬಿಡ್ತೇವೆ ನಾವು. ಹಾಗಾಗೋದೇ ಜಾಸ್ತಿಯಾಗಿ ನಮಗೆ ಪುನಃ ಬರುತ್ತೆ, ನನ್ನ ಕೈಲೂ ಆಗುತ್ತೆ, ನನ್ನ ಕೈಲಿ ಸಾಮರ್ಥ್ಯ ಇದೆ, ಖಂಡಿತವಾಗೂ ನಾನು ಗೆಲ್ತೇನೆ ಹೇಳುವಂತಹ ಆ ದೃಢವಾದಂಥ ಮನಸ್ಥಿತಿಯನ್ನು ಈ ತಿಂಗಳಲ್ಲಿ ನೀವು ಇಟ್ಕೊಳ್ಬೇಕು. ಯಾಕಂದರೆ 2.5 ದಿವಸಕ್ಕೆ ಚಂದ್ರನು ಒಂದೊಂದು ರಾಶಿಗೆ ಬದಲಾವಣೆ ಆಗ್ತಾ ಇರ್ತಾನೆ. ಈ 2.5 ದಿವಸ ಚೆನ್ನಾಗಿದ್ದರೆ ಮುಂದೆ 2.5 ದಿವಸ ಮತ್ತೆ ಡಿಸ್ಟರ್ಬ್ ಆಗಿಬಿಡ್ತೀರಿ ನೀವು. ಹಾಗಾಗಬಾರ್ದು. ಪ್ರತಿನಿತ್ಯವೂ ಕೂಡ ಈ ಕೆಲಸ ನನ್ನ ಸಿದ್ಧಿ ಆಗುತ್ತೆ ಹೇಳೋದನ್ನು ದೃಢವಾಗಿ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇರಬೇಕು. ಅದು ಮೊದಲನೇದಾಗಿ. ಹಾಗೆ ಎರಡನೇದಾಗಿ ಸ್ವಲ್ಪ ಕುಟುಂಬದಲ್ಲಿ ಹಿಂದೆ ಮಾಡಿದಂತಹ ತೊಂದರೆಗಳು, ತಪ್ಪು ಮೇಲೆ ಸ್ವಲ್ಪ ದುಃಖವನ್ನು ಅನುಭವಿಸ್ತಾ ಇರ್ತೀರಿ. ಹಾಗಾಗಿ ಕುಟುಂಬದ ವಿಷಯದಲ್ಲಿ ಕೆಲವೊಂದು ದೃಢವಾದಂಥ ನಿರ್ಧಾರ ತೆಗೆದುಕೊಳ್ಬೇಕು. ಇಲ್ಲಾಂತಾದರೆ ಆ ನಿರ್ಧಾರಗಳು ಬಹಳಷ್ಟು ಹಿಂದೆ ತಪ್ಪಾಗಿದೆ, ಮುಂದೆ ತಪ್ಪಾಗದೇ ಇದ್ದ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಮೂರನೇದಾಗಿ ಹಣಕಾಸಿನ ಬಗ್ಗೆ ಬಹಳಷ್ಟು ಚಿಂತೆ ಮಾಡ್ತಾ ಕೂತಿದ್ದೀರಿ. ಕೊಡುವನು ಭಗವಂತ, ತೆಗೆದುಕೊಳ್ಳುವನು ಭಗವಂತ. ನಮ್ಮ ಕರ್ತವ್ಯದ ಬಗ್ಗೆ ನಾವು ಜಾಸ್ತಿ ಗಮನ ಕೊಟ್ಕೊಂಡು
ಆ ಪುನಃ ಕೆಲಸವನ್ನು ಜಾಸ್ತಿ ಪ್ರಯತ್ನ ಮಾಡ್ತಾ ಇರುವಂಥದ್ದನ್ನು ಮಾಡಿಕೊಡಿ. 4ನೇದಾಗಿ ಬೇರೆಯವರಿಗೆಲ್ಲ ನೀವು ಉಪದೇಶ ಮಾಡ್ತೀರಿ, ಆರೋಗ್ಯ ಚೆನ್ನಾಗಿರಬೇಕು ನೋಡ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ತೀರಿ. ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯ, ನಿಮ್ಮ ವೈಯಕ್ತಿಕವಾದಂತಹ ಲೆಕ್ಕಾಚಾರಗಳನ್ನು ಬಹಳ ಈ ತಿಂಗಳಲ್ಲಿ ಗಮನಿಸ್ಕೊಳ್ಬೇಕು. ಎಷ್ಟೋ ಸಲ ಖರ್ಚು ಮಾಡಿದ್ರೆ ಬಹಳಷ್ಟು ಖರ್ಚು ಮಾಡಿಬಿಡ್ತೀರಿ, ಇಲ್ಲಾಂದರೆ ಬಹಳಷ್ಟು ಜಿಪುಣತನ ಮಾಡ್ತೀರಿ ನೀವು. ಹಾಗಾಗಬಾರ್ದು. ಒಂದಷ್ಟು ಸೀಮಿತವಾದಂಥ ಅವಧಿಯಲ್ಲಿ ಖರ್ಚು, ವ್ಯವಸ್ಥೆ, ಹೂಡಿಕೆ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಯಾಕಂದರೆ ಮಿಥುನ ರಾಶಿ ಬುಧಾಧಿಪತಿ, ಬಹಳ ಬುದ್ಧಿವಂತರಿದ್ದೀರಿ ನೀವು. ಆದರೆ ಚಂದ್ರನ ರಾಶಿಯಲ್ಲಿ ಬುಧ ಇರ್ತಾನೆ ಈ ತಿಂಗಳಲ್ಲಿ. ಹಾಗಾಗಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥದ್ದು, ಯಾರನ್ನೋ ನಂಬಿ ದುಡ್ಡು ಕೊಡುವಂಥದ್ದು, ಇಂತಹ ಒಂದು ಪರಿಸ್ಥಿತಿಗೆ ಹೋಗಿ ಕೊನೆಗೋ ನಾ ಹೀಗೆ ತಪ್ಪು ಮಾಡ್ಕೊಂಬಿಟ್ಟಲ್ಲ ಅಂತ ಅಂದ್ಕೊಳ್ತೀರಿ ನೀವು. ಕೊನೆಗೆ ಆ ದುಡ್ಡು ವಾಪಸ್ ಬರೋದು ಬಹಳ ಕಷ್ಟವಾಗುತ್ತೆ, ಬಹಳ ದುಸ್ತರವಾಗುತ್ತೆ. ತುಂಬ ಜಾಗೃತೆ ವಹಿಸ್ಕೊಡಿ ಹಣಕಾಸಿನಲ್ಲಿ. ಇನ್ನು 5ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಹೋರಾಟ, ನಿಮ್ಮ ಗುರಿ ತಲುಪ್ತಾ ಇದ್ದೀರಿ ನೀವು. ಹಾಗಾಗಿ ಕೆಲವೊಂದು ಸಲ ಇನ್ನು 1% ಆದರೆ ಮೊಬೈಲ್ ಚಾರ್ಜ್ ಆಗೋಗ್ತಿತ್ತು, ಅಷ್ಟೊತ್ತಿಗೆ ಕರೆಂಟ್ ಹೋಯಿತು ಅಂತ ಅನಿಸುತ್ತಲ್ಲ, ಹಾಗಾಗಬಾರ್ದು. ಹಾಗಾಗಿ ಸ್ವಲ್ಪ ಕಾದು ನೋಡಿ, ಏನು ನಮಗೆ ಸರಿಯಾದಂಥ ಸ್ಪಷ್ಟತೆ ಎಲ್ಲಿ ಸಿಗುತ್ತೋ ಅಲ್ಲಿಯವರೆಗೂ ನಿರಂತರವಾದಂಥ ಪ್ರಯತ್ನ, ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಇರಬೇಕು. ನಾವು ಅರ್ಧಂಬರ್ಧ ಮಾಡಿ ನಿಲ್ಲಿಸಿ ಬಿಟ್ಟು ಹಾಗೆ ಹೀಗೆ ಮಾಡಲಿಕ್ಕೆ ಹೋಗಬಾರ್ದು. ಎಷ್ಟೇ ಇದ್ದರೂ ನಿರಂತರವಾದಂಥ ಪ್ರಯತ್ನ, ನಿರಂತರವಾದಂತಹ ಸಾಹಸಗಳನ್ನು ಮಾಡ್ತಾ ಇರಬೇಕು. ಒಟ್ಟಿನ ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ತಿಂಗಳ ಬಹಳ ಶುಭವಾದಂಥ ಅವಕಾಶಗಳು. ನೋಡಿ, ಶ್ರಾವಣ ಮಾಸ ಬರ್ತಾ ಇದೆ, ಅಥವಾ ಎಲ್ಲೋ ಒಂದು ಕಡೆಗೆ ಜಮೀನು ತೆಗೆದುಕೊಳ್ಬೇಕಲ್ಲೋ ಒಂದು ಕಡೆ ಭೂಮಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಮಣ್ಣು ಹೊಡೆದು ಲೆವೆಲ್ ಮಾಡಬೇಕು, ಹೀಗೇನೇನೋ ಒಂದು ಯೋಚನೆಗಳಿರುತ್ತೆ ಅಂಥವ್ರಿಗೆ ಬಹಳ ಉತ್ತಮವಾದಂಥ ಸಮಯ. ಅದರ ಜೊತೆಯಲ್ಲಿ ರಾಶಿಯಲ್ಲಿ ಕುಜ ಇದ್ದಾನೆ. ಹಾಗಾಗಿ ಸ್ವಲ್ಪ ಭೂಮಿಯ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೆ, ಅಥವಾ ಯಾವುದೊಂದು ಸರ್ವೆ ಆಗಬೇಕು, ಏನೋ ಗೌರ್ಮೆಂಟಿಂದ ಅವಕಾಶಗಳಾಗಲಿಲ್ಲ, ಇಂತಹ ಪರಿಸ್ಥಿತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಭೂಮಿಯಲ್ಲಿ ಒಳಿತನ್ನು ಕಾಣುವಂಥ ಸಾಧ್ಯತೆಗಳು. ಟೀಚಿಂಗ್ ಮಾಡುವಂಥವರು ಅಥವಾ ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ತಿಂಗಳಲ್ಲಿ ಒಂದಂತಕ್ಕೆ ಜಯ, ಒಂದಂತಕ್ಕೆ ನಿಮ್ಮ ಮನಸ್ಸಿನ ಎಲ್ಲ ಅಭೀಷ್ಟಗಳು ಕೂಡ ನೋಡಿ ನಾನು ಹೀಗಾಗತ್ತೆ ಅಂತ ಹೇಳ್ತಾ ಇದ್ದೆ, ನೋಡಿ ಹಾಗೆ ಆಯಿತು ಕೇಸು ಅಂತ ಹೇಳುವಂಥ ಅವಕಾಶಗಳು ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಜಾಸ್ತಿ ಮಾಡ್ತಾ ಬನ್ನಿ. ನಿರೀಕ್ಷೆ ಸ್ವಲ್ಪ ಹಣದ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಇಡಲಿ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸದಾಕಾಲ ವ್ಯಾಯಾಮವನ್ನು ಮಾಡ್ತಾ ಬನ್ನಿ. ಎಷ್ಟೋ ಸಲ ನಿಮ್ಮಲ್ಲಿ ಸಣ್ಣ ಪುಟ್ಟ ರೋಗ ರುಜಿನಗಳು ವ್ಯಾಯಾಮದಿಂದನೇ ಹೋಗಿಬಿಡುತ್ತೆ, ಮತ್ತೊಂದು ಮನಸ್ಥಿತಿಯಿಂದ ಹೋಗುತ್ತೆ. ಇದೆರಡನ್ನು ಬಹಳ ಮುಖ್ಯವಾಗಿ ಮಾಡಬೇಕು ಮನುಷ್ಯ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಬೆಳಗ್ಗೆ ಬೇಗನೆ ಏಳಲಿಕ್ಕಾಗಲ್ಲ ಅಥವಾ ವ್ಯಾಯಾಮವನ್ನು ಮಾಡಲಿಕ್ಕಾಗಲ್ಲ, ಒಂದು 10 ನಿಮಿಷ 20 ನಿಮಿಷವೂ ಕೂಡ ಯೋಗ ಧ್ಯಾನವನ್ನು ಮಾಡಲಿಕ್ಕಾಗೋದಿಲ್ಲ ನಮ್ಮ ಕೈಲಿ. ಆದರೆ ಈ ತಿಂಗಳಲ್ಲಿ ಕಠಿಣವಾದಂಥ ಪರಿಶ್ರಮದಿಂದ ಮಾಡಬೇಕು ನೀವು. ಎಷ್ಟೋ ಸಲ ಅದೆಲ್ಲ ನಾಳೆ ಮಾಡೋಣ ಮುಂದೆ ಹೋಗಿಬಿಡುತ್ತೆ. ಹಾಗಾಗಬಾರ್ದು. ಒಂದಷ್ಟು ಯೋಗ ಧ್ಯಾನದ ಬಗ್ಗೆ ಜಾಸ್ತಿ ಗಮನ ಕೊಟ್ಕೊಂಡು ಪ್ರಯತ್ನ ಮಾಡಬೇಕು. ಮತ್ತು ವಾಹನದಿಂದ ಸೌಖ್ಯ. ಯಾರ್ಯಾರು ವಾಹನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ, ಅಥವಾ ಒಂದು ಉದಾಹರಣೆಗೆ ಏನೂ ಇಲ್ಲಪ್ಪ, ನಂದು ಒಂದು ಪಂಚರ್ ಶಾಪ್ ಇಟ್ಕೊಂಡಿದ್ದೇನೆ ಅಥವಾ ಒಂದು ಶೋರೂಮ್ ಇಟ್ಕೊಂಡಿದ್ದೇನೆ, ಇಂಥವರಿಗೆಲ್ಲ ಸ್ವಲ್ಪ ಬಹಳ ಒಳ್ಳೆಯದಾಗುತ್ತೆ. ಕಬ್ಬಿಣ ದಶಮದಲ್ಲಿರುವಂಥ ಶನೇಶ್ವರನು ಕಬ್ಬಿಣದ ವಿಷಯದಲ್ಲಿ ಏನೋ ಒಂದು ಬದಲಾವಣೆ ಕೊಡ್ತಾನೆ. ಅಥವಾ ವಾಹನ ಏನಾದರೂ ಚೇಂಜ್ ಮಾಡಬೇಕು, ಅಥವಾ ವಾಹನವನ್ನು ಸರ್ವಿಸ್ ಕೊಡಬೇಕು, ವಾಹನದಲ್ಲಿ ಏನೋ ಬದಲಾವಣೆ ತರಬೇಕು, ಏನೋ ವಾಹನಕ್ಕೆ ಏನೇನೋ ನೂತನವಾಗಿ ಹಾಕಿಸಬೇಕು ಅಂತಿದ್ರೆ ಅದಕ್ಕೂ ಕೂಡ ಅವಕಾಶಗಳಾಗ್ಬೋದು. ಶನೀಶ್ವರನು ಬಹಳ ಶುಭವನ್ನು ಉಂಟು ಮಾಡುತ್ತಾನೆ. ಯಾಕಂದರೆ ನಿಮ್ಮ ರಾಶಿಗೆ ಶನೀಶ್ವರನು 1/10ಕ್ಕೆ ಭಾಗ್ಯಾಧಿಪತಿಯೂ ಕೂಡ ಆಗ್ತಾನೆ, ಭಾಗ್ಯವನ್ನು ಕೊಡುವಂಥದ್ದು. ಸ್ವಲ್ಪ ಪ್ರಯಾಣ ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗಬಹುದು. ಹೀಗೆ ಒಟ್ಟಿನಲ್ಲಿ ಎಲ್ಲ ಒಂದೊಂದಕ್ಕೆ ಶುಭವಾದಂಥ ಅವಕಾಶಗಳನ್ನು ಭಗವಂತ ನೀಡುತ್ತಾ ಇದ್ದಾನೆ. ಇನ್ನು ಕೊನೆಯಲ್ಲಿ ಮಹತ್ತರವಾದ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಜೀವನದಲ್ಲಿ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಆದರೆ ಕೆಲವೊಂದು ಸಲ ನಮಗೆ ಸಾಕಾಗೋದಿಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಇರುವುದನ್ನು ಆದಷ್ಟು ಭಗವಂತ ಇಷ್ಟು ಕೊಟ್ಟಿದ್ದಾನಲ್ಲ ಆಳುವಂತಹ ಆ ಕೃತಜ್ಞತಾ ಭಾವನೆಯನ್ನು ಯೂನಿವರ್ಸಿಗೆ, ಭಗವಂತನಿಗೆ ಎಲ್ಲರಿಗೂ ಕೂಡ ಪ್ರತಿನಿತ್ಯ ನೀಡ್ತಾ ಬನ್ನಿ. ಅದರಿಂದ ನಿಮ್ಮ ಅಭಿವೃದ್ಧಿ ಬಹಳಷ್ಟು ಆಗುತ್ತೆ. ಮತ್ತು 10 ರೂಪಾಯಿ ತೆಗೆದುಕೊಳ್ಳುವಾಗ ಬಹಳ ಖುಷಿ ಇರುತ್ತೆ, 10 ರೂಪಾಯಿ ಕೊಡುವಾಗ ಇನ್ನೂ ತುಂಬ ಖುಷಿಯಿಂದ ಅದನ್ನು ಕೊಡ್ತಾ ಬನ್ನಿ. ಅದು ಬಹಳ ಉತ್ತಮವಾದಂಥ ಅವಕಾಶಗಳನ್ನು ಕೊಡುತ್ತೆ. ಎಷ್ಟೋ ಸಲ ಜನರಿಗೆ ದುಡ್ಡು ಬರುವಾಗ ಖುಷಿ ಆಗುತ್ತೆ, ಇನ್ನೊಬ್ಬರಿಗೆ ಕೊಡಬೇಕು ಅಂದರೆ ಬಹಳ ದುಃಖವಾಗಿ ಕೊಡ್ತಾರೆ. ಆವಾಗ ಹಣಕಾಸು ಅದನ್ನು ನೋಡ್ತದೆ ಅಂತೆ ನಮ್ಮ ಕೈಯಲ್ಲಿ ಬರುವಾಗ. ಹಾಗಾಗಿ ಇನ್ನೊಬ್ಬರಿಗೆ ಏನಾದರೂ ವಸ್ತುವನ್ನು, ವಸ್ತ್ರವನ್ನು, ಹಣವನ್ನು, ಬೇರೆ ಯಾವುದೇ ಒಂದು ಕೊಡುವಾಗ ಇನ್ನೂ ಖುಷಿಯಾಗಿ ಕೊಡಬೇಕು. ಹಾಗೆ ಬಹಳ ಮುಖ್ಯವಾಗಿ ಏನಾದರೂ ಇನ್ನೊಬ್ಬರಿಗೆ ಕೊಡಬೇಕು ಅಂತಂದರೆ ಸ್ವಚ್ಛವಾದಂತಹ ವಸ್ತುವನ್ನು ಕೊಡಬೇಕು. ನಾವೇನು ಶ್ರೇಷ್ಠವಾದಂತಹ ವಸ್ತುವನ್ನು ಅಥವಾ ಕೆಲಸವನ್ನು ನಾವು ಮಾಡಿಕೊಡ್ತೇವೆಯೋ, ಅದನ್ನು ಧಾರಣೆ ಮಾಡ್ತೇವೆಯೋ, ಇನ್ನೊಬ್ಬರಿಗೆ ಕೊಡುವಾಗ ಅದಕ್ಕಿಂತನೂ ಕೂಡ ಶ್ರೇಷ್ಠವಾದದ್ದನ್ನು ಕೊಡಬೇಕು ಅಂತ. ಯಾಕಂದರೆ ಶಾಸ್ತ್ರಗಳಲ್ಲಿ ಹೇಳುತ್ತೆ, ನಾವು ಏನು ಕೊಡ್ತೇವೆ ಅದು ನಮಗೆ ಬಹಳ ಮುಖ್ಯವಾಗಿ ಬರುತ್ತೆ ಅಂತ. ಎಷ್ಟೋ ಸಲ ಯಾರಿಗಾರು ಕೊಡಬೇಕು ಅಂತಂದರೆ ಬಹಳ ಉತ್ತಮವಾದಂಥ ವಸ್ತು ಮನಸ್ಸಿಗೆ ಬರಲ್ಲ, ಕಡಿಮೆ ಖರ್ಚಿನಲ್ಲಿ ಕಡಿಮೆಯಲ್ಲಿ ಆಗಬೇಕು ಅಂಥೇಳಿ ಬರುತ್ತೆ ಅಲ್ವಾ. ಹಾಗೆ ಮಾಡಬಾರ್ದು. ಯಾವುದಿದ್ರೂ ಉತ್ತಮವಾದಂಥ ವ್ಯವಸ್ಥೆಯಲ್ಲಿ ಕೊಡಬೇಕು. ಉತ್ತಮವಾದಂಥ ವ್ಯವಸ್ಥೆಯನ್ನು ನಾವು ಅದನ್ನು ಕೊಟ್ಟದ್ದೇ ಆದರೆ ನಮಗೆ ಅದಕ್ಕಿಂತನೂ ಬಹಳ ಚೆನ್ನಾಗಿ ಭಗವಂತ ಅನುಗ್ರಹಿಸ್ತಾನೆ. ನೋಡಿ, ಇದನ್ನು ಗಮನಿಸಿ.
ಯಾಕಂದರೆ ಒಬ್ಬರಾದರೂ ಎಷ್ಟೋ ಸಲ ನಾವು ನೋಡ್ತೇವೆ, ಒಂದು ಹಸು ಓಡಾಡ್ತಾ ಇದೆ ಅಂತಂದರೆ ನಾವು ಬಾಳೆಹಣ್ಣನ್ನು ತಿಂದು ಒಳಗಡೆಗೆ ಸಿಪ್ಪೆಯನ್ನು ಕೊಡ್ತೇವೆ ಅಲ್ವಾ. ಆ ಹಸುವಿಗೆ ಒಂದು ಬಾಳೆಹಣ್ಣೇ ಕೊಡುವಂಥ ಪ್ರಯತ್ನ ಮಾಡಬೇಕು ನಾನು ಹೇಳುವಂಥದ್ದು. ಸಿಪ್ಪೆನೂ ಕೂಡ ಬೇಡ ಅಂತಲೇ, ಯಾವುದು ವೇಸ್ಟ್ ಮಾಡಬಾರದು. ಪ್ರತಿಯೊಂದು ಅನ್ನಾಹಾರಗಳಲ್ಲಿ ಮಹತ್ತರವಾದಂಥ ಶಕ್ತಿ ಇದೆ. ಆದರೆ ನಾವೇನು ಉಪಯೋಗಿಸ್ತೇವೆಯೋ ಅದನ್ನೇ ಹಾಗೆ ಅದಕ್ಕಿಂತಲೂ ಕೂಡ ಚೆನ್ನಾಗಿರುವಂಥದ್ದು ಕೊಡಬೇಕು. ಯಾವುದೋ ಕೊಳೆತು ಹೋದಂಥದ್ದು, ನಾವು ತಿನ್ನದೇ ಇರುವಂಥದ್ದು, ಹಳಸಿ ಹೋದಂಥದ್ದು ಅಂಥದ್ದನ್ನು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಬೇರೆ ಯಾವುದಕ್ಕೂ ನಾವು ನೀಡಬಾರ್ದು ನಾನು ಹೇಳುವಂಥದ್ದು. ನಾವು ಶ್ರೇಷ್ಠವಾದಂತ ತಿಂತೇವೆ, ಇನ್ನೊಂದಕ್ಕೂ ಕೂಡ ಶ್ರೇಷ್ಠವಾದಂತಹ ಅವಕಾಶಗಳನ್ನೇ ಕೊಡಬೇಕು. ಅದರಲ್ಲೂ ಕೂಡ ಭಗವಂತ ಜೀವಾತ್ಮವನ್ನು ಸೃಷ್ಟಿ ಮಾಡಿದ್ದಾನೆ. ಇರಲಿ, ಇದನ್ನು ಆದಷ್ಟು ಗಮನಿಸ್ಕೊಂಡು ಪ್ರಯತ್ನ ಮಾಡಿ. ಇನ್ನು ನಕ್ಷತ್ರ ಪರಿಹಾರಗಳೇನು? ಮೃಗಶಿರ ನಕ್ಷತ್ರ ಮರ್ಯಾದೆ ಇದ್ದಾಗ 3-4ನೇ ಪಾದದವರು ವರಮಹಾಲಕ್ಷ್ಮಿ ಹಬ್ಬ ಇದೆ 21ನೇ ತಾರೀಕಿಗೆ. ಮರ್ಯಾದೆ ಇದ್ದಾಗ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಆ ಲಕ್ಷ್ಮೀನಾರಾಯಣ ದೇವರು ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಹಬ್ಬ ಮಾಡುವಂಥ ರೂಢಿ ಇದ್ದರೆ ಅದನ್ನು ಕಲಶ ಇಟ್ಟು ಪೂಜೆ ಮಾಡಿ, ಅರ್ಚನೆ ಮಾಡಿ, ಅದನ್ನು ನಿರಂತರವಾಗಿ ನೀವು ಮಾಡಿಕೊಡಿ. ಅದರಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಆರ್ದ್ರಾ ನಕ್ಷತ್ರದವರು ನೋಡಿ ಉಪಕರ್ಮ ಇದೆ, 28ನೇ ತಾರೀಕು ಹುಣ್ಣಿಮೆಯೂ ಕೂಡ ಇದೆ. ಆ ಹುಣ್ಣಿಮೆ ದಿವಸ ನಿಮ್ಮ ಕೈಲಾದ ಮಟ್ಟಿಗೆ ಋಷಿಗಳನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ಅರುಂಧತಿ ವಸಿಷ್ಠಾಭ್ಯಾನ್ ನಮಃ, ಹೀಗೆ ವಸಿಷ್ಠರು ಮೊದಲಾದಂತಹ ಅನೇಕ ಋಷಿಗಳಿದ್ದಾರೆ. ಅಂತಹ ಋಷಿಗಳನ್ನು ಪ್ರಾರ್ಥನೆ ಮಾಡಿ. ಆ ಋಷಿಗಳ ಅನುಗ್ರಹದಿಂದ ಋಷಿ ಋಣವೂ ಕೂಡ ದೂರವಾಗುತ್ತೆ ಮತ್ತು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ. ಇನ್ನು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದವರು ನಾಗರ ಪಂಚಮಿ ಇದೆ 17ನೇ ತಾರೀಕಿಗೆ. ಮರ್ಯಾದೆ ಇದ್ದಾಗ ನಾಗರ ಪಂಚಮಿ ದಿವಸ ನಾಗನ ಕಲ್ಲಿಗೆ ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ನನಗೆಲ್ಲ ಶ್ರೇಯಸ್ಸು ಉಂಟಾಗುವ ಹಾಗೆ ಮಾಡು. ಯಾಕಂದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು, ತೊಂದರೆಗಳನ್ನು ಹಿಂದೆ ಅನುಭವಿಸಿದ್ದೇನೆ. ಮುಂದೆ ಎಲ್ಲ ಕೆಲಸಗಳು ಕೂಡ ನನ್ನ ಸಿದ್ಧಿಯಾಗಬೇಕು, ಹಾಗೆ ಅನುಗ್ರಹ ಮಾಡು ಅಂಥೇಳಿ ನಾಗರ ಪಂಚಮಿ ದಿವಸ ನಾಗರ ಕಲ್ಲಿಗೆ ಹೋಗಿ ಹಾಲನ್ನು ಅಭಿಷೇಕ ಮಾಡಿ, ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ನಾಗದೇವರಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳಿ. ಯಾಕಂದರೆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ನೀವು ಭಾಗ್ಯದಲ್ಲೇ ರಾಹು ಇದ್ದಾನೆ. ಹಾಗಾಗಿ ನೀವು ಅಂದ್ಕೊಂಡಂಥ ಕೆಲಸಗಳು ನೀವು ಏನು 15 ದಿವಸಕ್ಕಾಗಬೇಕು ಅಂದರೆ ಒಂದು ತಿಂಗಳ ಒಳಗಡೆಗೆ ಆಗ್ತದೆ. ಆದಷ್ಟು ಬಹುಬೇಗನೆ ಕೆಲಸಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಾಗದೇವರನ್ನು ಪ್ರಾರ್ಥನೆ ಮಾಡಿ. ಒಟ್ಟಿನಿಂದ ಭಗವಂತನ ಅನುಗ್ರಹ ಮಂಗಲವಾಗಲಿ. ಮಿಥುನ ರಾಶಿಯವರಿಗೆ ಶಕ್ತಿ, ಸಾಮರ್ಥ್ಯಗಳು ಎಲ್ಲವನ್ನೂ ಕೂಡ ಭಗವಂತ ದಯಪಾಲಿಸಲಿ. ಈ ತಿಂಗಳಲ್ಲಿ ಶುಭವಾಗಲಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.